ಬಲ್ಕಲ್ ರಸ್ತೆ ನವೀಕರಣ ಪ್ರಗತಿಯಲ್ಲಿದೆ. ಖಾನಾಪುರ ಕರಡಗಿ ರಸ್ತೆ ನವೀಕರಣಕ್ಕೂ ಎಂದ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರು. ಮನವಿಗೆ ಸ್ಪಂದಿಸಿದ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರು ಅವರಿಗೆ ಧನ್ಯವಾದ ತಿಳಿಸಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮದ್ನಾಳ್. ಜಾಲಿಕಟ್ಟಿ ತೆರವುಗೊಳಿಸಲು ಮುಂದಾದ ಅಧಿಕಾರಿಗಳು ಉಮೇಶ್ ಕೆ ಮದ್ನಾಳ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಕೇಂದ್ರ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಖಾನಾಪುರದಿಂದ ಕಿರಡಗಿ ಮತ್ತು ಬಲ್ಕಲ್ ಕಡೆ ಹೋಗುವ ರಸ್ತೆಗಳಲ್ಲಿ ತಗ್ಗು ದಿನ್ನೆಗಳಿಂದ ವಾಹನಗಳು ಓಡಾಡಲು ರಸ್ತೆಗೆ ಎರಡೂ ಬದಿಗಳಲ್ಲಿ ಜಾಲೆ ಬೆಳೆದಿದ್ದು ಎದುರಿಗೆ ಬರುವ ವಾಹನಗಳು ಕಾಣದೆ ಅಪಘಾತದ ಭೀತಿ ಉಂಟಾಗ್ತಿದೆ ಅಂತ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಜಾಲಿಕಟ್ಟಿ ತೆರವುಗೊಳಿಸಲು ಮುಂದಾದ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು. ಈ ಸಮಸ್ಯೆ ಬಗ್ಗೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮದ್ನಾಳ್ ಅವರು ಸ್ಥಳೀಯ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಅವರ ಗಮನಕ್ಕೆ ತಂದ ತಕ್ಷಣ ಸ್ಪಂದಿಸಿ ಈಗಾಗಲೇ ಖಾನಾಪುರ ಬಲ್ಕಲ್ ರಸ್ತೆ ನವೀಕರಣಕ್ಕೆ 5 ಕೋಟಿ ರೂಪಾಯಿ 85 ಲಕ್ಷ ಮಂಜೂರಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಹೇಳಿದ್ರು. ಅದಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ಖಾನಾಪುರದಿಂದ ಕರಡಗಿ ಹೋಗುವ ರಸ್ತೆ ಕೂಡ ಶೀಘ್ರದಲ್ಲೇ ಎಡ ಮತ್ತು ಬಲಭಾಗದಲ್ಲಿರುವ ಜಾಲಿಕಂಟಿಗಳು ತೆರವುಗೊಳಿಸಿ ರಸ್ತೆ ನವೀಕರಣಕ್ಕೆ ತಗಲುವ ಅಂದಾಜು ಪತ್ರಿಕೆ ವೆಚ್ಚವನ್ನ ಖುದ್ದಾಗಿ ನನಗೆ ತಲುಪಿಸಿ ಅಂತ ಅಧಿಕಾರಿಗಳು ಶಾಸಕರು ಸೂಚಿಸಿದ್ರು. ಸ್ಥಳದಲ್ಲಿದ್ದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮದ್ನಾಳ್ ಅವರು ನಮ್ಮ ಮನವಿಗೆ ಸ್ಪಂದಿಸಿದ ಸ್ಥಳೀಯ ಶಾಸಕರಿಗೆ ಮತ್ತು ಸಾರ್ವಜನಿಕ ಮತ್ತು ಗ್ರಾಮಸ್ಥರಿಂದ ಧನ್ಯವಾದಗಳಂತ ತಿಳಿಸಿದ್ರು. ಖಾನಾಪುರದಿಂದ ಬಲ್ಕಲ್ ಹೋಗುವ ರಸ್ತೆ ಸಂಪೂರ್ಣ ನವೀಕರಣ ಕಾಮಗಾರಿ ಪ್ರಗತಿಯಲ್ಲಿದೆ. ಖಾನಾಪುರದಿಂದ ಕರಡಗಿ ಹೋಗುವಂತಹ ರಸ್ತೆ ಕೂಡ ನವೀಕರಣ ಶೀಘ್ರದಲ್ಲೇ ಮಾಡಲಾಗುತ್ತೆ. ಇದೇ ಸಂದರ್ಭದಲ್ಲಿ ಬಾಗಣ್ಣ, ನಿಂಗಣ್ಣ, ದೇವೇಂದ್ರಪ್ಪ, ಪವನ್, ಸಣ್ಣ ಮುನಿಯಪ್ಪ, ದೇವರಾಜ್, ಈಶಪ್ಪ, ಭಾಗಣ್ಣ, ಮುದುಕಪ್ಪ, ಈಶಪ್ಪ, ಮಲ್ಲಣ್ಣ, ರೆಜುಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಲ್ಕಲ್ಲು ಖಾನಾಪುರ ಟು ಕರಡಿಗೆ ಎರಡು ಕಡೆಗೆ ಏನದ ರಸ್ತೆ ಬದಿಯಲ್ಲಿ ಜಾಲಿಕಂಟಿಗಳನ್ನು ಬೆಳೆದು ರಸ್ತೆ ಸಂಪೂರ್ಣ ಹಾಳಾಗ್ಯದ. ತಕ್ಷಣ ಇದನ್ನು ದುರಸ್ತಿ ಜಾಲಿಕಂಟಿಗಳನ್ನು ತೆರವುಗೊಳಿಸಿ ರಸ್ತೆ ರಿಪೇರಿ ಮಾಡಿಕೊಡಬೇಕು. ಸಾರ್ವಜನಿಕರಿಗೆ, ಶಾಲಾ ಮಕ್ಕಳಿಗೆ, ಬಸ್ಸಿಗೆ, ಪ್ರಯಾಣಿಕರ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥದ್ದು ನಾನು ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಮಾನ್ಯ ಸ್ಥಳೀಯ ಶಾಸಕರಾಗಿರತಕ್ಕಂಥ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಸರ್ ಅವರು ಖುದ್ದಾಗಿ ಅವರೇನದ ಜಡ್ಪಿ ಅವರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ಎರಡು ಕಡೆಗೆ ಜಂಗಲ್ ಕಟಿಂಗ್ ಯಾವುದು ಸಂಪೂರ್ಣ ಸ್ವಚ್ಛ ಮಾಡಿ ತೆಗ್ಗುಂಡಿಗಳಿಂದ ಮರಳಿಂದ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ರಿ. ಮತ್ತು ತಕ್ಷಣ ಅದನ್ನ ಯಾವುದು ಖರ್ಚು ವೆಚ್ಚ ಅದ್ಯಾವುದು ಡಾಂಬರೀಕರಣ ಮಾಡ್ಲಿಕ್ಕೆ ಎಷ್ಟು ಆಗ್ತದಂತ ಎಸ್ಟಿಮೇಟ್ ಮಾಡಿ ತಕ್ಷಣ ಸಬ್ಮಿಟ್ ಮಾಡಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಸೂಚನೆ ಮಾಡಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ನಾನು ಕರ್ಣಿಗಿ ಗ್ರಾಮಸ್ಥರ ಕಡೆಯಿಂದ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇವು ಖಾನಾಪುರ ಕರಣಿಗೆ ಬರುವಂಥ ಜಾಲಿ ಮುಳ್ಳು ಕಿತ್ತಿಗೆಸಿ ನಮಗೆ ಸ್ವಚ್ಛ ಮಾಡಿಗಿಸ್ಕೊಡ್ಬೇಕು. ಆದ ತಕ್ಷಣ ಮತ್ತೆ ಇದು ಡಾಂಬರ ಸ್ವಚ್ಛ ಇದನ್ನು ಮಾಡಿಕೊಡ್ಬೇಕು. ನಾವು ಮೊನ್ನೆ ಜಾತ್ರೆ ಭಾಗಮಯ ಜಾತ್ರೆಗೆ ಬಂದಿರು ಉಮೇಶ್ ಅಣ್ಣವರು ಅವರಿಗೆ ಗಮನಕ್ಕೆ ತಂದಾಗ ಅದು ಎಷ್ಟೊತ್ತಿದ್ರೆ MLAಗೆ ನಾನು ಅದನ್ನು ಮಾತಾಡಿಗೆಸಿ ನಾನು ಅದು ಯೋಚನೆ ಮಾಡ್ತೇನೆ ಅಂತ ಹೇಳಿಗೆಸಿ ಅವರು ಅದನ್ನು ಮಾಡಿದರು. ಅವರಿಗೆ ನಾವು ಧನ್ಯವಾದ ಹೇಳಬೇಕಾಗಿದೆ. ತೊಟ್ಟು ಕರಣಿಗಿ ರೋಡು ಜಗ್ಗಿ ಮುಳ್ಳು ಬೆಳೆದವ. ಅದ್ರ ಸಲಗ ಈಗ ಉಮೇಶ್ ಅಣ್ಣರು ಜಾತ್ರೆಗೆ ಬಂದಿದ್ದರು. ನಮ್ಮೂರು ಭಾಗಮಯ ಜಾತ್ರೆಗೆ ಬಂದಾಗ ಇದು ಶಾರ್ಟ್ ರೋಡ್ ಆಗ್ತದೆ ಸರ, ನಮಗೆ ಮಾಡಿಸ್ಕೊಡ್ರಿ. ಈ ಚಟ್ನಳ್ಳಿ ಕ್ರಾಸಿಲೇಸಿ ಕರಣಿಗೆ ಬರೋದಕ್ಕೆ ಭಾಳ ದೂರ ಆಗ್ತದ. ನಮ್ಗೆ ದವಾಖಾನಿಗೆ ಶಾಲೆ ಹುಡುಗರು ಅವೆಲ್ಲ ಹೋಗೋದಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಅಂತೇಳಿ ಸರ್ಗೆ ಉಮೇಶ್ ಅಣ್ಣ ಸರ್ಗೆ ಹೇಳಿದ್ವಿ. ಆಮೇಲೆ ಅವರು MLA ಸರ್ಗೆ ಹೇಳಿಕೇಸಿ ಕಿತ್ತಿ ಕೊಡ್ತೀವಿ ಅಂತ ನಮ್ಗೆ ಭರವಸೆ ಕೊಟ್ಟಿದ್ರು. ಅದಕ್ಕೆ ಇವತ್ತು ಭರವಸೆ ಕೊಟ್ಟಂತೆಯೇ ಇವತ್ತು ಬಂದು 4 ಗಂಟೆಗೆ ಮುಳ್ಳು ಕಿತ್ತಿ ಕೊಡ್ಲಕತ್ತಾರ. ಅದ್ರ ಮುಳ್ಳು ಜಾಂಗಲ್ ಕಟ್ಟಿಂಗ್ ಕಿತ್ತಿದ್ದಲ್ಲದೆ ನಮ್ಗೆ ಡಾಂಬರೀಕರಣ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗ್ತದೆ ಅಂತೇಳಿ ನಾವು ಮನವಿ ಮಾಡಿಕೊಳ್ಳುತ್ತೆ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಯಾದಗಿರಿ.